ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ಮಂಡೇಗೆ ದಟ್ ಈಸ್ ಆನ್ 24th ಆಫ್ ಫೆಬ್ 2025ಗೆ ಯೂಸ್ಫುಲ್ ಆಗಿದೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಅದಾನಿ ಎಂಟರ್ಪ್ರೈಸ್. ಓಕೆನಾ? ಸೊ ಅದಾನಿ ಎಂಟರ್ಪ್ರೈಸ್ ಆನ್ ಅ 1 hour ಟೈಮ್ ಫ್ರೇಮ್ ನೋಡ್ಕೊಳ್ಳಿ. ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ? ಸೊ ನೋಡಿ, ಈ ಝೋನ್ ಮಾರ್ಕ್ ಮಾಡ್ತೀನಿ. ಓಕೆ, ಪ್ರಾಪರ್ ಡ್ರಾ ಮಾಡೋಣ. ಓಕೆ, so guys, this zone was acting here as an support. ಅರ್ಥ ಆಯ್ತಾ? ಇಲ್ಲಿ ಸಪೋರ್ಟ್ ಆಗಿ ಆಕ್ಟ್ ಮಾಡ್ತಿತ್ತು. ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ ಡೌನ್ ಸಿಕ್ಕಿದೆ. ಅರ್ಥ ಆಯ್ತಾ? ಬ್ರೇಕ್ ಡೌನ್ ಸಿಕ್ತು. ಹಾಗೇನೆ ನೋಡಿ, ದ ಸೇಮ್ ಝೋನ್ ರೈಟ್ ಹಿಯರ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಝೋನ್. ಓಕೆನಾ? ದಿಸ್ ಈಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇದು ನೋಡಿ, ದಿಸ್ ಈಸ್ ಫಸ್ಟ್ ಟಾಪ್, ಸೆಕೆಂಡ್ ಟಾಪ್, ಥರ್ಡ್ ಟಾಪ್, ಟ್ರಿಪಲ್ ಟಾಪ್ ಪ್ಯಾಟರ್ನ್. ಓಕೆನಾ? ಟ್ರಿಪಲ್ ಟಾಪ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಅರ್ಥ ಆಯ್ತಾ? ಅದರದ್ದು ಸಮ್ವೇರ್ ಅರೌಂಡ್ ನೆಕ್ ಲೈನ್ ಹತ್ರ ಬಂದಿದೆ. ಆರೆಲ್ಸ್ ಇದನ್ನ ನಾವು, ಈ ಝೋನ್ ಇದೆಯಲ್ಲ, ಇದನ್ನ ನಾವು ಸಪೋರ್ಟ್ ಝೋನ್ ಆಗಿ ಕನ್ಸಿಡರ್ ಮಾಡ್ಬೋದು. ಅರ್ಥ ಆಯ್ತಾ? ಸಪೋರ್ಟ್ ಝೋನ್ ಹತ್ರ ಬಂದಿದೆ. ಏನಕ್ಕೆ ಹೇಳಿ? ಇದು ಸಪೋರ್ಟ್ 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 ಆ್ಯಂಡ್ ಸಪೋರ್ಟ್. ಅರ್ಥ ಆಯ್ತಾ? ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. ಓಕೆನಾ? ಸೊ ಗೈಸ್, ಇವಾಗ ಫಸ್ಟು ನಾವು ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ಓಕೆನಾ? ಮಂಡೇ ಪ್ರೈಸು ನೋಡಿ ಈ ಝೋನ್ ಕೆಳಗಡೆ ಸಸ್ಟೈನ್ ಆಗಬೇಕು. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 2100 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ ಮಾಡಿ. ನಿಮ್ಮದು ಅಲ್ಟಿಮೇಟ್ ಟಾರ್ಗೆಟ್ ಬಂದು 2025 ವಿಲ್ ಬಿ ಅವರ್ ಅಲ್ಟಿಮೇಟ್ ಟಾರ್ಗೆಟ್. ಬಟ್ ನೀವು ಮಧ್ಯ ಒಂದು ಬ್ರೇಕ್ ತಗೊಳ್ಳಿ. ಅಂದರೆ ಟಾರ್ಗೆಟ್ ನಂಬರ್ 1 ಬಂದು 2050 ಹತ್ರ ಫಸ್ಟು ಹಾಫ್ ಕ್ವಾಂಟಿಟಿ. ಏನಾದರೂ ನೀವು 2100 ಹತ್ರ ಸೆಲ್ ಮಾಡಿದ್ರೆ 2050 ಹತ್ರ ಹಾಫ್ ಕ್ವಾಂಟಿಟಿ ಬುಕ್ ಮಾಡಿ. ಇನ್ ಆಫ್ ಕ್ವಾಂಟಿಟಿನ 2025 ಬುಕ್ ಮಾಡಿ. ಅರ್ಥ ಆಯ್ತಾ? ಸೊ ವಾಟ್ ಐಮ್ ಟ್ರೈಂಗ್ ಟು ಸೇ ಇಸ್ ಸೆಲ್ ಬಿಲೋ 2100. 2050 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 1. 2025 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ದಿಸ್ ವಾಸ್ ರಿಗಾರ್ಡಿಂಗ್ ಸೆಲ್ಲಿಂಗ್. ನೌ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಸೊ ಗೈಸ್, ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ನಾಳೆ ಪ್ರೈಸ್ ಶುಡ್ ಕ್ರಾಸ್ ಅಬೌವ್ ದಿಸ್ ಝೋನ್. ಇಲ್ಲಿ ನೋಡಿ, ಈ ಝೋನ್ ಮೇಲೆ ಪ್ರೈಸು ಬ್ರೇಕ್ಔಟ್ ಕೊಡಬೇಕು. ದಟ್ ಈಸ್ ಬೈ ವೆನ್ ಪ್ರೈಸ್ ಕ್ರಾಸಸ್ 2160. 2160 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ ಬಿ at 2200. ಟಾರ್ಗೆಟ್ ನಂಬರ್ 2 ಈಸ್ ಗೋನ ಬಿ at 2220. ಅರ್ಥ ಆಯ್ತಾ? 2160 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 2200 will be our target number 1. 2220 will be our target number 2. ಅರ್ಥ ಆಯ್ತಾ? Now let us move on to the next stock. Okay guys, so next stock, let us talk about ABB. ಓಕೆನಾ? ಸೊ ABB ಆನ್ ಅ 1 hour ಟೈಮ್ ಫ್ರೇಮ್ ನೀವೇನು ನೋಡ್ಬೋದು ಅಂದರೆ, ನೋಡಿ, ನಾನು ಇದೇ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ನೋಡಿ, ರೆಸಿಸ್ಟೆನ್ಸ್ resistance, resistance, resistance. This trend line, it is acting as an resistance trend line. ಅರ್ಥ ಆಯ್ತಾ? Now let us move on to 15 minute ಟೈಮ್ ಫ್ರೇಮ್. ಓಕೆನಾ? ಸೊ 15 minute ಟೈಮ್ ಫ್ರೇಮಲ್ಲಿ ಅಗೇನ್ ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ. ನೋಡಿ, ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ಸಪೋರ್ಟ್ 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 ಸಪೋರ್ಟ್. ದಿಸ್ ಟ್ರೆಂಡ್ ಲೈನ್, ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ನೆಕ್ಸ್ಟು, ದಿಸ್ ಈಸ್ ಫಸ್ಟ್ ಬಾಟಮ್, ಸೆಕೆಂಡ್ ಬಾಟಮ್.
ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ. ಅದರದ್ದು ನೆಕ್ಲೈನ್ ಇಲ್ಲಿ ಬರುತ್ತೆ. ದಿಸ್ ಇಸ್ ಡಬಲ್ ಬಾಟಮ್ ಪ್ಯಾಟರ್ನ್ಸ್ ನೆಕ್ಲೈನ್. ಅರ್ಥ ಆಯ್ತಾ? ಸೊ ಗೈಸ್, ನೆಕ್ಸ್ಟ್ ಏನಪ್ಪ ಅಂದರೆ ನಾನು ರೀಸೆಂಟ್ ಟಾಪಿಂದ ಬಾಟಮ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಆವಾಗ ಪ್ರೈಸು ಹೆಚ್ಚು ಕಡಿಮೆ ಫಿಬೋನಾಚಿದು 618 ಲೆವೆಲ್ಸ್ ಹತ್ರ ಇದೆ. ಪ್ರೈಸ್ ಇಸ್ ಅಟ್ ಫಿಬೋನಾಚಿ 618 ಲೆವೆಲ್ಸ್. ಅರ್ಥ ಆಯ್ತಾ? ಸೊ ಗೈಸ್, ಇವಾಗ ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ಸೊ ಮಂಡೇ ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ಸೊ ಗೈಸ್, ಬೈಯಿಂಗ್ಗೆ ಐ ಟಾಕ್ ಅಬೌಟ್ 2 ಎಂಟ್ರೀಸ್. ಓಕೆ, ಎಂಟ್ರಿ ನಂಬರ್ 1, ಲೆಟ್ ಅಸ್ ಟಾಕ್ ಅಬೌಟ್ ಎಂಟ್ರಿ ನಂಬರ್ 1. If market opens flat and breaks above this trend line, that is somewhere around 5320. Market flat open agi, if market breaks above 5320, go for buying. Target number 1 is gonna be 5380. Artha aita? 5380 will be target number 1, and target number 2 is gonna be at 5440. Artha aita? If market opens flat and breaks above 5320, go for buying. 5380 will be your target number 1. 5440 will be your target number 2. Artha aita? This was flat opening. This was entry number 1. Now let us talk about entry number 2. Suppose gap up open aitu market. So buy only when price crosses 5380. E neckline. Okay, now gap up open adre, you have to wait until price breaks above this neckline. So buy when, if market opens gap up, buy only when price crosses 5380. Target number 1 is gonna be at, and target number 1 is gonna be at 5440. Target number 2 is gonna be at 5500. Artha aita? If market opens gap up and breaks above 5380, go for buying. 5440 will be your target number 1. 5500 will be your target number 2. Okay, now, so this was regarding buying. Now let us talk about selling. So guys, ಸೆಲ್ಲಿಂಗ್ ಎಲ್ಲಿ ಮಾಡ್ತೀರಾ ಅಂದರೆ ನೋಡಿ, ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟು ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 5250. ಅರ್ಥ ಆಯ್ತಾ? 5250 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದೆ, ಹಿಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬಿ ಅಟ್ ದಿಸ್ ಬಾಟಮ್. ದಿಸ್ ಈಸ್ ಟಾರ್ಗೆಟ್ ನಂಬರ್ 1. ದಟ್ ಈಸ್, ಇಟ್ ವಿಲ್ ಬಿ ಸಮ್ವೇರ್ ಅರೌಂಡ್ 5200. And the next target is going to be at, that is target number 2 is going to be at, target number 2 is going to be at 5160. 5250 levels ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ ಮಾಡಿ. 5200 will be our target number 1. 5160 will be our target number 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮಂಡೇ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವೀಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಬಾಯ್.